ಸೀನಪ್ಪ, ಎಲ್ಲೋ ಯಾರು ಕಾಣ್ತಾನೆ ಇಲ್ಲ. ನಿಮ್ಮ ಅಪ್ಪ ನಿಮ್ಮಮ್ಮ ಯಾರು ಕಾಣ್ತಲೇ ಇರೋರು. ಎತ್ಲಕ್ ಹೋದ್ರು ಎಲ್ಲ ಸೀನಪ್ಪ? ಅಯ್ಯೋ ಗೌಡ್ರೆ, ಇದು ಊಟದ ಹಾಲ್ ಅಲ್ವಾ ಗೌಡ್ರೆ? ಎಲ್ಲ ಅಲ್ಲಿ ಫಂಕ್ಷನ್ ಮಾಡ್ತಿರಲ್ಲ ನಾಮಕರಣಕ್ಕ, ಅಲ್ಲಿ ಅಲ್ಲಿ ಡೆಕೋರೇಷನ್ ಮಾಡ್ಸ್ಯಾರ ನೋಡಿ. ಎಲ್ಲ ಅಲ್ಲಿ ಇರ್ಬೇಕು. ಬನ್ನಿ ನೋಡೋಣ, ಅಲ್ಲಿಗೆ ಹೋಗ್ಬಿಟ್ಟು. ಸೀನಪ್ಪ, ಮೊದ್ಲು ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು ಆಗೋದು ಕಣ. ಆಮೇಲೆ ತೀರ ಅಲ್ಲಿಗೆ ಹೋಗ್ಬೋದಿತ್ತು. ಗೌಡ್ರೆ, ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಕಾಣ್ತಿಲ್ವ ಗೌಡ್ರೆ? ಇದೇ ದೇವಸ್ಥಾನ. ನಾನು ಹೋಗಿ ಒಂಚೂರು ನಮ್ಮ ಬಾವನ್ನ ಮಾತಾಡ್ಸಿ ಅದೇನಂತ ಏನಾರ ಕೆಲಸ ಕಾರ್ಯ ಇದ್ರೆ ನೋಡ್ತಿರ್ತೀನಿ. ನೀವು ಬರೋದ್ನೇ ಒಳಗಡಿಗೆ ಹೋಗಿ ದೇವಸ್ಥಾನದ ಒಳಗಡಿಕೆ ನೀಟಾಗಿ ಪೂಜೆ ಮಾಡಿಸ್ಕೊಂಡು ನಿಮ್ಗೆ ಏನ್ ಆಗ್ಬೇಕು ಅದೆಲ್ಲ ನೀಟಾಗಿ ಹೇಳಿರಿ. ಹಿಂಗಿಂಗ್ ಪೂಜಾರಿಗೆ ಎಲ್ಲ ಕೇಳ್ಕೊಡ್ತಾರ ಅವ್ರೆ. ಎಲ್ಲ ಕೇಳ್ಕೊಂಡು ನಿಧಾನಕ್ಕೆ ಬಾವು ಹೋಗಿ ನೀವು. ನಾನು ಒಂಚೂರು ಹೋಗಿ ಅಲ್ಲಿ ಕೆಲಸ ನೋಡ್ತೀನಿ. ಹೋಗಿ ಗೌಡ್ರೆ ಒಂಚೂರು. ಆಮೇಲೆ ನಮ್ಮ ಬಾವ ಬೇಜಾರು ಮಾಡ್ಕೊಂಡ್ಬಿಟ್ಟಾರು. ಬರೋಜ ನೋಡ್ದ ಈ ಸೀನಪ್ಪ ಅಲ್ಲಿಂದ ಜ್ವರ ಬರಗಂಟ ಬಂದು ಇಲ್ಲಿ ನೋಡಿದ್ರೆ ಬಾವ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಕೆಲಸ ಮಾಡ್ತೀನಿ ಹೋಗಿ ಗೌಡ್ರಿ ಅಂತಾನಲ್ಲ. ಹಿಂಗ ಅಂತಾನೆ ಇರ್ಬೇಕು ಈ ಸೀನಪ್ಪ. ಸರಿ ಸರಿ ಕಣಪ್ಪ, ಹೆಂಗ ಒಳ್ಳೇದ್ ಮಾಡ್ಲಿ. ನಾವ್ ದೇವಸ್ಥಾನಕ್ ಹೋಗಿ ಬರ್ತೀವಿ, ನೀನ್ ಹೋಗು. ಅದೇನಾರ ಕೆಲ್ಸ ಇದ್ರೆ ನೋಡೋಗು. ಪಾಪ ಅವ್ರು ಬೇಜಾರ್ ಗೀಜಾರ್ ಮಾಡ್ಕೊಂಡ್ಬಿಟ್ಟಾರು. ಅಜೋ ಬರೋಜ ನಡಿ, ಅಲ್ಲಿ ನಾವ್ ದೇವಸ್ಥಾನ ಹೋಗ್ಬರೋಣ. ಈ ಸೀನಪ್ಪ ಅದೇನ್ ಕೆಲಸ ಕಾರ್ಯ ನೋಡ್ತಿರ್ಲಿ ಒಂಚೂರು. ಆಮೇಲೆ ತೀರ ಬಂದು ಒಂಚೂರು ಮುಯಿ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣಂತೆ. ನಡಿ ನಾವು. ಗೌಡ್ರೆ ನೋಡ್ ಜೋಪಾನಾಗ ಹೋಗ್ಬನ್ನಿ. ನೀವ್ ಏನಾಗಬೇಕು ಅದು ಪೂಜಾರಿಗೆ ಹೇಳಿರಿ, ಎಲ್ಲ ಕೇಳ್ಕೊಡ್ತಾರ ಗಂಗೌಡ್ರೆ. ಎಲ್ಲ ನೀಟಾಗಿ ಕೇಳ್ಕೊಂಡು ಹೋಗಿ ಜಮೀನು ವಿಚಾರ ಎಲ್ಲ. ಈ ನಮ್ ಪಾಪ್ನವ್ರು ಕಾಣ್ತಿಲ್ವಲ್ಲ, ಎತ್ಲಾಗ ಹೋದ್ರು ಅಂತ ಕಾಣೋಣ. ಎಲ್ಲ ಅಲ್ಲೇ ತುಂಬ್ಕೊಂಡ್ಬಿಟ್ಟಾರಲ್ಲ ಜನ. ಈ ಕಡೆ ಯಾರು ಬರ್ತಾರೇ ಇಲ್ವಲ್ಲ ಊಟದ ಆಲ್ ಕಡೆಗೆ. ಓ ಬಾವ, ಚೆನ್ನಾಗಿದ್ದೀರಾ? ಈಗ ಬಂದ್ರ ಬಾವ? ಎಷ್ಟ್ ಬೇಗ ಬಂದಿರಿ ನೋಡಿ ಬಾಮ ಇದು ಮಗು ಫಂಕ್ಷನ್ಗೆ. ನಿಮ್ಮಂತರ ಇರ್ಬೇಕು ಬಾವ. ಅಯ್ಯೋ ಬಾವರೆ, ನಾನ್ ಬರೋದು ಒಂಚೂರು ಲೇಟ್ ಆಗ್ಬಿಡ್ತಕ್ಕಂಬವ್ರೆ. ಅಪ್ಪಯ್ಯಗೆ ಬೇಗ ಕಳ್ಸಿರ್ಲಿಲ್ವಾ? ಅಪ್ಪಯ್ಯನ ಗೀತಮ್ಮನ ಅಮ್ಮನ ಎಲ್ಲ ಕಳ್ಸಿದೀನಿ ನೆನ್ನೆನೆ ಅಂತಾರಲ್ಲಿ ನೀವು. ನಾನ್ ಬರೋದು ಅಲ್ಲಿ ಮಂತವ ಸ್ಕೂಲ್ ಅದು ಇವೆಲ್ಲ ಒಂಚೂರು ಕೆಲಸ ನೋಡ್ಬಿಟ್ಟು ಬರ್ಬೇಕಲ್ಲ ಒಬ್ಬವ್ರೆ. ಹಂಗ ಲೇಟ್ ಆಗ್ಬಿಡ್ತು. ಇನ್ನೇ ಎಲ್ಲ ಬಂದು ಇವ್ರು ಮಾಡ್ತಿದ್ರಲ್ಲ. ಆದ್ರೂ ಮನೆ ಅಳಿಮಯ ಅಂತ ಹೇಳಿ ಎಲ್ಲ ಕೇಳಾರೆ. ಎಲ್ಲಿ ನಿಮ್ ಬಾವು ಬಂದಿಲ್ಲ ನಿಮ್ ಬಾವು ಬಂದಿಲ್ಲ ಅಂತ ಹೇಳಿ ಮನೆ ಅಳಿಮೆಯಾಗಿ ನೀವು ಮುಂದೆ ನಿಂತ್ಕೊಂಡ್ ಮಾಡೋದ್ ಬಿಟ್ಟು ಕೆಲ್ಸವ. ಈಗ ಬರ್ತಿರಲ್ಲ ಬಾವ. ಬನ್ನಿ ಬನ್ನಿ. ಗೀತಮ್ಮ, ಒಂಚೂರು ಬಾವರಿಗೆ ಒಂಚೂರು ತಿಂಡಿ ಗಿಂಡಿ ತಿಂದ್ರ ಇಲ್ಲ ನೀರ್ ಗೀರ್ ಕೊಟ್ಟು ಅದೇನಂತ ನೋಡಮ್ಮ ಒಂಚೂರು. ಅಲ್ಲಿ ಕೆಲ್ಸ ಇತ್ತು ನನಗೆ. ಸರಿ ಸರಿ ಕಣ. ಅಲ್ಲ ಕಣ್ರಿ, ಒಂಚೂರು ಒತ್ತಂತೆ ಬರೋದ್ ಬಿಟ್ಟು ನೀವು ಇಷ್ಟೊಂದು ಲೇಟ್ ಆಗಿ ಬರ್ತಿದ್ರಲ್ಲ. ಎಲ್ಲಿ ಗೌಡ್ರು ಬೋರಾಜ್ ಯಾರು ಬಂದೇ ಇಲ್ವಲ್ರಿ? ನೀವ್ ಒಬ್ರೇ ಬಂದಿದ್ದೀರಾ? ಲೇ ಗೀತಾ, ಅವರೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರು ಕಣೆ. ಒಳಗಡಿಕೆ ಹೋಗಿ ಕರೆಮಜ್ಜಿಗೆ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡ್ ಬರ್ತೀನಿ ಅಂತ ಹೇಳಿ ಗೌಡ್ರು ಬೋರಾಜು ಹೋದ್ರು. ಅಲ್ಲಿ ಒಳಗಡಿಗೆ ಹೋಗಿ ಗೌಡ್ರ ಅಲ್ಲಿ ಅಂತ ಹೇಳಿ ಕಳ್ಸ್ಬಂದೆ ನಾನು. ಇಲ್ಲಿ ಬಾವಾರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಏನಾರ ಕೆಲ್ಸ ಇದ್ರೆ ನೋಡೋಣ ಅಂತ ಇಲ್ಲಿಗೆ ಬಂದೆ ನಾನು. ನೋಡಿ ರಂಗು ಬಾವಾರು ಹಿಂಗ ಅಂದ್ಬಿಟ್ರಲ್ಲ. ಓಲಿ ಬಿಡತ್ತಾಗಿ. ಸರಿ ಸರಿ ನಡಿಯವ. ಎಲ್ಲಿ ನಾನು ಹುಲಿ ಮಲಿ ಕಾಣ್ತಾನೆ ಇಲ್ಲ, ಎತ್ಲಾಗ ಹೋದವನು? ಅಯ್ಯೋ ರೀ, ತಿಂಡಿ ಗಿಂಡಿ ಮಾಡ್ಕೊಂಬಂದ್ರೆ ಇಲ್ವಾ? ಬೋರಾಜ ಗೌಡ್ರೆಲ್ಲ ತಿಂಡಿ ತಿನ್ನಿಸ್ಕೊಂಬಂದ್ರೆ ಇಲ್ರಿ? ಅವ್ರನ್ನು ತಿಂಡಿ ತಿನ್ಕೊಂಡು ಹೋಗ್ಬೋದಿತ್ತಲ್ವ ದೇವಸ್ಥಾನಕ್ಕ ಮೇಲೆ? ಅಪ್ಪಯ್ಯ ಅಪ್ಪಯ್ಯ, ಯಾವ ಬಂದೆ ಅಪ್ಪಯ್ಯ? ಎಷ್ಟೊತ್ತಾತು ಬಂದು? ಓಹೋ, ನೆನಸ್ತಿದ್ದಾಗ ಬಂದಲ್ಲಪ್ಪ ನನ್ನ ಮಗ. ಎಲ್ಲ ಪಾಪ ಅಪ್ಪ ಏನ್ ಬಿಟ್ಟು ಬಂದ್ಬಿಟ್ಟು ಯಾವಾಗ ಬಂದೆ ಅಂತ ಕೇಳ್ತಿದ್ಯಲ್ಲ. ಈಗ ತಾನೇ ಬಂದೆ ಕಣೋ ನಾನು. ತಿಂಡಿ ಗಿಂಡಿ ತಿಂದು ಇಲ್ವೋ? ಎಲ್ಲಾರು ಬರೀ ಆಟ ಆಡೋದೇ ಆಯ್ತಾ ನಿಂದ ಹೆಂಗೆ? ಇಲ್ಲ ಕಣಪ್ಪಯ್ಯ, ನಾನು ಆಗ್ಲೇನೆ ತಿಂಡಿ ತಿಂದೆ. ನನ್ನ ಫ್ರೆಂಡ್ಸ್ ಗಳೆಲ್ಲ ಬಂದಿದ್ರ, ಅವ್ರ ಜೊತೆ ಕುತ್ಕೊಂಡು ತಿಂದೆ. ನೀನು ತಿಂಡಿ ತಿನ್ನು ಹೋಗಪ್ಪಯ್ಯ. ಎಲ್ಲಿ ಗೌಡ್ರ ತಾತನೂ ಬೋರ ತಾತ ಯಾರು ಕಾಣ್ತಾನೆ ಇಲ್ಲ, ಒಬ್ನೇ ಬಂದೇನಪ್ಪಯ್ಯ. ಇಲ್ಲ ಕಳ ಮಗ, ಗೌಡ್ರು ಬೋರಾಜ ಎಲ್ಲ ಬಂದಾರ ಕಣೋ. ನಿಮ್ ತಾತ ಬೆಳಿಗ್ಗೆನೆ ಬಂತರು, ಎಲ್ಲ ಬಂದಾರೆ. ಇಲ್ಲೇ ದೇವಸ್ಥಾನದೊಳಗೆ ಹೋಗ್ಬತ್ತೀನಿ ಅಂತ ಹೋದ್ರು. ಅದಕ್ಕೆ ನಾನು ಇಲ್ಲೇ ಬಂದೆ. ಒಂಚೂರು ಏನಾರು ಕೆಲಸ ಕಾರ್ಯ ಇದ್ರೆ ನೋಡೋಣ ಅಂತ ಹೇಳಿ. ಪರವಾಗಿಲ್ಲ ಕಣೋ, ಫಂಕ್ಷನ್ ಒಳ್ಳೆ ಜೋರಾಗಿ ಇಟ್ಕೊಂಡ ಕಣೋ ನಿಮ್ಮ ಮಾಮ. ನೋಡ್ದೇನು ಡೆಕೋರೇಷನ್ ಎಲ್ಲ ಯಾವ ರೀತಿ ಮಾಡ್ಸ್ಯಾನೆ. ಅದೆಲ್ಲ ನೋಡಿರಂತೆ. ಫಸ್ಟ್ ತಿಂಡಿ ಗಿಂಡಿ ತಿನ್ಬರ್ರಿ. ತಿಂಡಿ ತಿಂದ್ರೆ ಇಲ್ವಾ? ಇಲ್ಲ ಕಣ ಗೀತಾ, ಬರ್ಬೇಕಾರೆ ಅಲ್ಲೇ ಈ ಗೌಡ್ರಿಗೆ ಎಲ್ಲ ಉಪವಾಸ ಇರ್ತಾರೆ. ಹಂಗಾಗಿ ಅಲ್ಲೇ ಒಂಚೂರು ತಿನ್ನಿಸ್ಕೊಂಡ್ ಬಂದೆ. ತಿಂಡಿ ಬ್ಯಾಡೀಗ, ಆಮೇಲೆ ಊಟ ಮಾಡಿರಾಗತ್ತೆ. ಎಲ್ಲಿ ನಮ್ಮಮ್ಮ ಕಾಣ್ತಾನೆ ಇಲ್ಲ, ಎತ್ಲಾಗ ಹೋತು. ಎಲ್ಲ ಮಾತಿಗೆ ಸಿಕ್ಕಿರ್ ಸಾಕು ನಮ್ಮ ಅಮ್ಮಗೆ. ಹುಷಾರು ಕಣಿ. ಎಲ್ಲ ನಿಮ್ಮ ಮತ್ತೆ ಅಲ್ಲೇ ಎಲ್ಲಾರ ಮಾತಾಡ್ಕೊಂಡ್ ಕೂತ್ಕೊಂಡ್ಬಿಟ್ಟಾರು. ಫಂಕ್ಷನಿಗೆ ಬಂದಿದೀವಿ ಅನ್ನೋದ್ ಬಿಟ್ಟು ಮರ್ತು ಬಿಟ್ಟು. ಅಯ್ಯೋ ರೀ, ಇಷ್ಟೊತ್ತಿಲ್ಲ ಇದ್ರು ಅದ್ ಯಾರೋ ಸಿಕ್ಕಿರು ಮಾತಾಡ್ಸ್ಕೊಂಬತ್ತೀನಿ ತಡೆಯಮ್ಮ ಅಂತ ಹೋದ್ರು ಕಣ್ರಿ. ಬರ್ತಾರೆ ಬನ್ನಿ ಅವ್ರೇನು. ಮಾವಯ್ಯ ಮತ್ತೆ ಮೂರ್ತಪ್ಪ ಬೆಳಿಗ್ಗೆನೆ ಬಂದ್ರು ಕಣ್ರಿ. ಬಂದು ತಿಂಡಿ ತಿಂದು ಎಲ್ಲ ಹೋಗ್ ಬರ್ತೀವಂತ ಹೋದ್ರು ಅವ್ರು. ರೀ ರೀ, ಮಗಿಗೆ ಏನಾದ್ರು ತಗೊಂಬತ್ತೀನಿ ನಡಿಯಾಗಿತ್ತ, ನಿನ್ ತಲೆ ಕೆಡ್ಸ್ಕೊಬೇಡ ಅಂದಿದ್ರಲ್ಲ. ಏನ್ ತಗೊಂಬಂದ್ರಿ? ಲೇ ಗೀತಮ್ಮ, ದುಡ್ಡು ಯಾರು ತಾವಿತ್ತೆ? ನಾನು ಕೆಲಸ ಕಾರ್ಯ ಇಲ್ದಲೆ ಮಂತ ಕುಂತಿದ್ದೀನಿ ಮಳೆ ಹಿಡ್ಕೊಂಡು. ಅಂತಾರಲ್ಲಿ ಏನ್ ತರಕ್ ಹೋನೆ? ಒಂದ್ 2,000 ಮುಯ್ಯಾಕ್ ಹೋದ್ರ ಅತ್ತೆ. ಸುಮ್ಮನೆ ನಡಿ ಅತ್ತಾಗಿ.
ಅಯ್ಯೋ ನಮ್ ಕಡೆ ರಿಲೇಷನ್ಗೆ ಫಂಕ್ಷನ್ ಬರೋದೇ ಇತ್ತು ನೀವು ಅಂತವ್ರಲ್ಲಿ ಮುಯಿ ಬೇರೆ ಎಲ್ಲ ಹಾಕ್ತೀರಾ. ಸರಿ ಸರಿ ಆಯ್ತು ಬನ್ನಿ, ಏನೋ ನಿಮ್ ಕೈಲಾಗಿದ್ದು ಕೊಟ್ಟವರಾಗತ್ತೆ ಬನ್ನಿ. ಅದ್ಯಾಕೆ ಅದ್ಯಾಕಂಗ್ ಸಿಟ್ ಮಾಡ್ಕೊಂತಿದ್ದಿ? ದುಡ್ಡಿದ್ರೆ ನಾನು ತಾಂಬತ್ತಿದ್ನವ, ನಾನೇನ್ ಬೇಡ ಅಂದಿದ್ನ. ದುಡ್ಡು ಆಯ್ದ್ರೆ ಅತ್ತಾಗಿ ನಾನು ತಾಂಬತ್ತಿದ್ದೆ. ಆ ಗೌಡ್ರು ತಾವೆಲ್ಲ ಕೇಳ್ದೆ, ಮೊನ್ನೆ ಇನ್ನು ಕೊಟ್ಟಿದ್ದಿಂಕ ಮಗ ಇಲ್ಲ ಅಂದ್ರು. ನಾನು ಇನ್ನೇನ್ ಮಾಡೋಣವ, ಅದಕ್ಕೆ ಅತ್ತಾಗ ಸುಮ್ಮ ಬಂದೆ. ಏನು ತಂದಿಲ್ಲ ಅಂತ ಕಣ ಮಕ ಮಾಡ್ಕೊಂಡಿದ್ ನೋಡೆ ನೀನು. ಇಷ್ಟಪ್ಪ ಮಕ ಮಾಡ್ಕೊಂಡ್ ಊದಿಸ್ಕೊಂಡ್ಬಿಟ್ಟವ ಅಲೆ. ಸರಿ ಸರಿ ಆಯ್ತು ನಡಿ, ತಾಂಬಂದಿಕಂಡ್ ನಡಿ. ಅದ್ಯಾಕೆ ತಲೆ ಕೆಡ್ಸ್ಕೊಂಡ್ಯಾ, ನನಗ್ ಗೊತ್ತಿಲ್ವಾ? ಪಾಪ ಬಾವ ಬೇಜಾರ್ ಮಾಡ್ಕೊಳಲ್ವೇ ನೀ ತರ್ದ ಹೋದ್ರೆ? ಆಮೇಲೆ ಅವ್ನ ಹೆಂಡ್ತಿ ಬೇರೆ ಹಂಗು ಇದು ಅಂತ ಮಾತಾಡಿದ್ರೆ ಸುಮ್ನೆ ಸರಿ ಆಗಲ್ಲ ಅಂತ ಹೇಳಿ ತಗೊಂಬಂದಿ ನಡಿ. ಸಾಲು ಸೂರು ಮಾಡ್ಕೊಂಡು ತಗೊಂಬಂದಿ ನಡಿ. ನೀನ್ ಅದ್ಯಾಕೆ ತಲೆ ಕೆಡ್ಸ್ಕೊಂಡ್ಯಾ? ಒಟ್ನಲ್ಲಿ ನನಗೇನು, ನೀನು ನನ್ನ ಮಗ ನಮ್ಮ ಅಪ್ಪ ನಮ್ಮಮ್ಮ ಖುಷಿಯಾಗಿದ್ರೆ ಸಾಕು. ಅದಕ್ಕೂ ಅಲ್ವನೆ ಎಣ್ಣೆ ಕುಡಿಯೋದು ಬಿಟ್ಟಿರೋದ್ ನಾನು. ನಡಿ ನಡಿ, ತಗೊಂಬಂದಿದೀನಿ. ಅಯ್ಯೋ ಅದೇನ್ ತಂದಿದ್ದೀರಾ ಅಂತ ತೋರಿಸ್ರಿ ನಂಗುವೆ. ಲೈ, ನಾನು ಆಮೇಲೆ ಸರ್ಪ್ರೈಸ್ ಕೊಡೋಣ ನಿಮ್ಗೆಲ್ಲ ಅಂತ ಸುಮ್ಮನಾದೆ ಕಣೆ. ನಡಿ, ಹುಡುಗಗೆ ಕೈಗೆ ಬಳೆ ತಗೊಂಬಂದಿನ ಒಂದ್ ಜೊತೆ. ನಡಿ, ಅದನ್ನೇ ಕೊಟ್ಟು ಫೋಟೋ ತೆಗಿಸ್ಕೊಳುವಂತೆ ಗಿಫ್ಟ. ಸರಿ ಆಯ್ಕೊಂಬರ್ರಿ, ಹೆಂಗ ನಿಮ್ಗೆ ಒಳ್ಳೇದ್ ಮಾಡ್ಲಿ ದೇವ್ರು. ಎಣ್ಣೆ ಕುಡಿಯೋದ್ ಬಿಟ್ಟು ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿರಲ್ಲ. ಸರಿ ಸರಿ ಆಯ್ತು ಬನ್ನಿ, ಇನ್ನು ಲೇಟ್ ಆದ್ಕೊಂಬರ್ರಿ. ಅಲ್ಲ ಕಣೆ, ಇನ್ನು ಇಷ್ಟೊತ್ತಾದ್ರು ಮಗಿಗ್ ತೊಟ್ಲಾಗ ಹಾಕಿ ನಾಮಕರಣ ಮಾಡ್ದಲ್ಲ ಇನ್ನು ಏನ್ ಮಾಡ್ತಾ ಕುಂತಾರೆ ಜನಗಳು? ಊಟ ಮಾಡ್ಕೊಂಡು ಅತ್ತಾಗ ಮಳೆ ಬರುತ್ತೆ ಹೋಗೋಣ ಅತ್ತಾಗೆ ಅಂತ ಹೇಳಿ ಅಲ್ಲಿ ಮಾತಾಡ್ತಾ ಕುಂತಿದ್ರು. ನೋಡಿರಿ ಇಷ್ಟೊತ್ತಾದ್ರು ಇನ್ನು ತೊಟ್ಲಿಗೆ ಹಾಕಿಲ್ವಲೆ. ಇನ್ನು ಎಷ್ಟೊತ್ತಾಗತ್ತೆ? ಅಯ್ಯೋ ರೀ, ಇನ್ನೊಂದ್ ಅರ್ಧ ಗಂಟೆ ಎಲ್ಲ ಮುಗಿಯುತ್ತೆ, ಆಮೇಲೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬರ್ರಿ ಅತ್ತಾಗೆ. ಲೇ ಗೀತಾ, ನೀನು ಇವತ್ತೇ ಬಂದ್ಬಿಟ್ರೆ ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮ ಎಲ್ಲ ಬೇಜಾರ್ ಮಾಡ್ಕೊಳಲ್ವೇನೆ? ನೀನ್ ಇವತ್ತಿದ್ದು ತೀರಾ ನಾಳೆನೆ ಬರ್ರಿ ಅಂತ ನೀವೆಲ್ಲ ತೀರಾ ಅಪ್ಪ ಏನು ಇಲ್ಲೇ ಹೇಳಿ ನಿಮ್ಮ ಮಾವಯ್ಯಗೂ ಬೇಕಾದ್ರೆ ಉಳಿಸ್ಕ. ನಾನು ಹೋಗಿ ಅದೇನ್ ದನ ಕರುಗಳೆಲ್ಲ ನೋಡಿ ಹಾಲ್ಗಿಲೆಲ್ಲ ಕರ್ದಾಕ ಅದೇನ್ ನಾನು ಭಂಗ ನೋಡ್ತೀನಿ. ನೀವೆಲ್ಲ ತೀರಾ ಒಂದಿನ ಉಳ್ಕೊಂಡೆ ಬನ್ನಿ, ಅದೇನ್ ಬೇಜಾರಿಲ್ಲ. ಪಾಪ ಅವ್ರು ಬೇಜಾರ್ ಮಾಡ್ಕೋಬಾರ್ದು. ನೋಡು, ಒಬ್ಳೆ ಮಗಳಿದ್ದಾಳು, ಬಂದ್ರು ನಮ್ಮ ಮಳೆ ಮಯ ಬಂದ್ ಹಿಂಗೆ ಊಟ ಮಾಡ್ಕೊಂಡು ಹಿಂಗ್ ಕರ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿ ಆಮೇಲೆ ನಿಮ್ಮ ಅಮ್ಮ ಕೊರಗಾಡ್ತಾ ಕುತ್ಕೊಂಡತ್ಕನೆ. ಹಂಗಾಗಿ ತೀರಾ ನೀ ಇದ್ದ ಬಾ ಒಂದ್ 2 ದಿನ, ನಾನು ಹೋಗ್ತೀನಿ ಬೇಗ ಊಟ ಮಾಡ್ಕೊಂಡತ್ತಾಗಿ. ಈ ನಮ್ಮ ಅಪ್ಪಯ್ಯ ಈ ಮೂರ್ತಪ್ಪ ಎಲ್ಲ ಎತ್ಲಾಕ್ ಹೋದ್ರೆ ಅವ್ರು. ಅಯ್ಯೋ ರೀ, ಅವ್ರು ಇಲ್ಲೇ ಎಲ್ಲ ಇರ್ತಾರೆ, ಬರ್ರಿ. ಸರಿ ಸರಿ ಆಯ್ತು ಕಣೆ, ಅವ್ರು ಇಲ್ಲೆಲ್ಲಾರ ಇರ್ತಾರೆ ನೋಡ್ತೀನಿ ನಾನು. ಹೋಗು, ಅದೇನ್ ನೀನ್ ಭಂಗ ನೋಡೋಗ್ ನೀನು. ಅಲ್ಲಿ ಹೋಗಿ ನಿಮ್ಮ ಅತ್ಕೆಗ ಇಲ್ಲ ಅಂದ್ರೆ ಮಗ ಎತ್ಕೊಂಡು ಅದೇನಾರ ಒಂಚೂರು ಕೆಲ್ಸ ಇದ್ರೆ ಮಾಡ್ಕೊಡೋಗು. ಲೈ ಪಾಪ ಮಂಜಣ್ಣ, ಬಾರೋ ನನ್ ಜೊತೆ ಬಾರೋ ನೀನು. ನೆನ್ನೆಯಿಂದ ನೀನ್ ನೋಡ್ದಲೆ ಎಷ್ಟು ಇದಾಗೋಯ್ತೆ ಗೊತ್ತೇನೋ. ಬಾ, ನಾನು ಹೋಗೋವರ್ಗಾದ್ರೂ ನಿನ್ ಜೊತೆಲಿರುವಂತೆ. ಸರಿ ಸರಿ ಕಣಪ್ಪಯ್ಯ, ನಡಿ, ನಾನು ನಿನ್ ಜೊತೆನೆ ಬರ್ತೀನಿ. ಅಪ್ಪಯ್ಯ ಅಲ್ಲೇ ನನಗೆ ಐಸ್ ಕ್ರೀಮ್ ಏನಾರ ಕೊಡ್ಸು ಅಪ್ಪಯ್ಯ. ಸರಿ ಸರಿ ಆಯ್ತು ಬಾರ್ಲ ಮಗ, ನಿನಗ್ ಕೊಡ್ಸಲ್ಲ ಅಂತೀನ. ಬಾ ಅಲ್ಲಿಗೆ ಹೋಗಂಬಾ, ಅಲ್ಲಿ ಊಟದ ಆಲ್ತವ ಇರೋಣ, ಅಡಿಗೆ ಮಾಡ್ತಿದಾರೆ. ಅಲ್ಲಿ ಇದೇನಾರ ಕೆಲ್ಸ ಇದ್ರೆ ನೋಡೋಣಂತೆ. ಬಾರೋ ಅಲ್ಲಿಗೆ ಹೋಗೋಣ. ರೀ, ಅಲ್ಲಿ ಏನಾರ ಇದ್ರೆ ನೀವು ಒಂಚೂರು ಕೆಲಸ ಒಂಚೂರು ಎಲ್ಪ್ ಸಹಾಯ ಮಾಡ್ರಿ ಅವರಿಗೆ. ನಾನು ಏನಂತ ಒಂಚೂರು ಒಳಗಡೆಗೆ ಹೋಗಿ ನೋಡ್ತೀನಿ. ಸರಿ ಸರಿ ಕಣೆ ಗೀತಾ, ಹೋಗು ಒಳಗಡೆಗೆ ಹೋಗಿ ಅದೇನಾರು ಇದ್ರೆ ನೋಡೋಗ್ ನೀನು. ಏನಪ್ಪ ಇದೇನು ಇಷ್ಟ ಬೇಗ ಬಂದಿದ್ಯಾರು? ತಾವು ಮಗು ನಾಮಕರಣಕ್ಕೆ ನಾವೇ ಒತ್ತು ಮುಂಚೆ ಬಂದ್ ಕುಂತೀವಿ, ನಾನು ನಿಮ್ಮ ಅಪ್ಪನೂ. ನೋಡಿ ನೀನ್ ಈಗ ಬಂದಿದ್ಯಲ್ಲ. ಮೂರ್ತಪ್ಪ, ನಾನು ನಿಮ್ ಜೊತೆ ಹೊಲ್ಟಿದ್ರು ಆಗೋದು. ನಾನೊಂಚೂರು ಆ ಸ್ಕೂಲಿಗೆ ಮೇವ್ ಗಿವ್ ಎಲ್ಲ ಹಾಕಿ ಎಲ್ಲ ನೇರಪ್ ಮಾಡಿ ಬರೋದ್ರಲ್ಲಿ ಒತ್ತಾತು. ನಮ್ಮ ಅಪ್ಪನೂ ನೀನು ಬೇಗ ಬಂದ್ರಲ್ಲ. ಏನ್ ಆಗಲ್ಲ ಬಾ. ಏನ್ ಮಾಡೋಣ ಮೂರ್ತಪ್ಪ, ಅವು ಇವು ಕೆಲ್ಸ ಇದ್ದವು ಅಂತವ್ ನೋಡ್ಕೊಂಡ್ ಬರ್ಬೇಕಲ್ಲ, ಹಂಗಾಗಿ ಒತ್ತಾತು. ಮೂರ್ತಪ್ಪ ಎತ್ಲಾಗೋದ್ ನಮ್ಮ ಅಪ್ಪಯ್ಯ? ಎಲ್ಲಿ ಕಾಣ್ತಾನೆ ಇಲ್ಲ ಅವರು. ಇಲ್ಲೇ ಇದ್ರು ಕಣೋ ಸೀನಪ್ಪ, ನನ್ ಜೊತೆಲಿ ಇದ್ರು ಕಣೋ. ಅದ್ಯಾರೋ ಕೂಗಿರು, ಅದ್ಯಾರೋ ಅವ್ರ ಗೊತ್ತಿರೋರು ಅನ್ಸುತ್ತೆ ಕಣೋ. ಅದಕ್ಕೆ ಮಾತಾಡ್ಕೊಂಡ್ ಬಾ, ಹೋಗ ಜನ ಇಲ್ಲೇ ಇರ್ತೀನಿ ಅಂತ ಹೇಳಿ ಈ ಕಡೆಗೆ ಬಂದೆ. ನೋಡಿ ಹೆಂಗ ನೀನೇ ಸಿಕ್ತೆ ಅಷ್ಟೊತ್ತಿಗೆ. ಸೀನಪ್ಪ, ಇನ್ನು ಒತ್ತಾಗುತ್ತೇನೋ? ಮಗಿಗೆ ಇಷ್ಟೊತ್ತಾರು ಇನ್ನು ತೊಟ್ಲಿಗೆ ಹಾಕಿಲ್ವಲ್ಲ? ಲೇಟ್ ಆಗಲ್ವೇನೋ? ಊಟ ಮಾಡ್ಕೊಂಡತ್ತಾಗಿ ಬಿರ್ನೆ ಹೊಡ್ಬೋಯ್ತು, ಮಳೆ ಗಿಳೆ ಇಟ್ಕೊಂಡ್ರೆ ಏನ್ ಮಾಡೋಣ? ನೋಡಿರಿ ಇಷ್ಟೊಂದು ಲೇಟ್ ಮಾಡ್ತಾ ಕುಂತಾರಲ್ಲ. ನೀನೊಂಚೂರು ಹೇಳಿ ಒಂಚೂರು ಅರ್ಜೆಂಟ್ ಮಾಡಿ ಬೇಗ ಮುಗ್ಸತ್ತಾಗಿ. ಅಯ್ಯೋ ಮೂರ್ತಪ್ಪ, ಬಂದಿದೀನಿ ಬಾ. ನಮ್ಮ ಮನೆ ಕೈಲಿ ಕಳ್ಸಿದೀನಿ, ಬೇಗ ಮುಗಿಸತ್ತಾಗಿ. ಎಲ್ಲ ಜನಗಳು ಅತ್ತಾಗಿತ್ತಾಗ ಹೋಗ್ಬಿಡ್ತಾರೆ ಅತ್ತಾಗಿ ಅಂತ ಹೇಳಿ ಕಳ್ಸಿದೀನಿ. ಬಾ, ಇನ್ನೇನೀಗ ಕೂರ್ಸ್ಬೋದು. ಬಾ ಬಾ ಅಂದಂಗೆ ಗೌಡ್ರು ಈ ಬೋರಾಜ್ ಎಲ್ಲ ಎತ್ಲಾಗ ಹೋದ್ರು ಸೀನಪ್ಪ. ಎಲ್ಲಿ ಬೈಕ್ ಮಾತ್ರ ಕಾಣ್ತೈತೆ, ನೀನ್ ಒಬ್ನೇ ಬಂದ ಹೆಂಗೆ? ಎಲ್ಲಿ ಕಾಣ್ತಾನೆ ಇಲ್ಲ ಬೋರಾಜ್ ಗೌಡ್ರು. ಅಯ್ಯೋ ಮೂರ್ತಪ್ಪ, ನೀನ್ ದೇವಸ್ಥಾನದ ಒಳಗೆ ಹೋಗಿರ್ಲಿಲ್ವಾ? ಈ ಗೌಡ್ರು ಬೋರಾಜು ಇಳಿದ ತಕ್ಷಣ ಬೈಕು ಬರ್ದಲೆ ಅಲ್ಲೇ ನಾವು ದೇವಸ್ಥಾನಕ್ಕೆ ಹೋಗ್ಬತ್ತೀವಿ. ಫಸ್ಟ್ ಮೊದ್ಲು ಅದೇನ್ ಕೆಲ್ಸ ಇದ್ರು ನಾವು ದೇವಸ್ಥಾನದ ಒಳಗಡೆ ಹೋಗ್ಬತ್ತೀವಿ ಅಂತ ಹೇಳಿ ಇಬ್ರು ಒಳಗಡೆ ಹೋಗ್ಯಾರೆ. ನೀನ್ ಹೋಗಿದ್ದೇನಜ? ಒಳಗಡೆಗೆ ಹೋಗಿ ನೀನ್ ನೋಡ್ಕೊಂಬಂದ ದೇವಸ್ಥಾನವೆಲ್ಲ? ಹ್ಞೂ ಕಣ ಸೀನಪ್ಪ, ನಾವು ಬೈಕ್ ಇಳಿದ ತಕ್ಷಣ ಮೊದ್ಲು ಹೋಗಿ ದೇವಸ್ಥಾನಕ್ಕೆ ಹೋದು.
ಹೋಗಿ ಎಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡ್ ಬಂದು ಕಣೋ. ಆದ್ರೂ ದೇವ್ರ ಮಹಿಮೆ ಮಾತ್ರ ಭಾರಿ ಐತೆ ಬಿಡು. ಅದೇನ್ ಕಡಿಮೆ ಜನ ಇರ್ತಾರೇನು, ಯಾವಾಗ್ಲೂ ವಸಿ ಜನ ಇರ್ತಾರ. ಅಯ್ಯೋ ಭಗವಂತ, ಒಳಗಡೆ ಕಾಲ್ ಇಡಕ್ಕಾಗಲ್ವಲ್ಲ ಅಷ್ಟೊಂದ್ ಜನ ಇರ್ತಾರೆ. ಮೂರ್ತಪ್ಪ, ದೇವ್ರದು ಶಕ್ತಿ ಮಾತ್ರ ಭಾರಿ ಐತಿ. ಅದಕ್ಕೆ ಜನಗಳು ಎಲ್ಲಿಂದ ಅಲ್ಲ, ಆಂಧ್ರ ತಮಿಳ್ನಾಡು ನೋಡಿರಿ, ಬೆಂಗಳೂರು ಮೈಸೂರು ಆ ಕಡೆ ಜಾಸ್ತಿ. ಇಲ್ಲ ಜನಗಿಂತ ಅಲ್ಲೇ ಹೊರಗಡೆ ಜನವೇ ಜಾಸ್ತಿ ಕಣಪ್ಪ ಈ ದೇವ್ರಿಗೆ. ಹ್ಞೂ ಕಣ ಸೀನಪ್ಪ, ಆದ್ರೂ ನಾನು ನೋಡ್ದೆ ಕಣ ಬಿಡು. ಈ ತರ ದೇವಸ್ಥಾನ ಈ ತರ ಜನ ಎಲ್ಲೂ ನೋಡಿರಿಲ್ಲ ಬಿಡು. ಒಳ್ಳೆ ದೇವಸ್ಥಾನ ಅಂತವ್ರೆ, ಒಳ್ಳೆ ಇದೇ ಫಂಕ್ಷನ್ ಮಾಡ್ತಾರ ನಿಮ್ ಭಾವಾರುವೆ. ಓಹೋ, ಅಲ್ಲಿ ನೋಡೋ ಸೀನಪ್ಪ, ನೆನಸ್ತಿದ್ದಂಗೆ ಗೌಡ್ರು ಬೋರಾಜ್ ಬಂದ್ರು. ಗೌಡ್ರೆ, ದೇವಸ್ಥಾನ ಒಳಗಡೆ ಹೋಯ್ರಂತೆ. ಹೆಂಗಿದ್ ದೇವ್ರು? ಪರವಾಗಿಲ್ವಾ? ಓಹೋ ಮೂರ್ತಪ್ಪ, ನೀನ್ ಯಾವಾಗ ಬಂದಿದ್ದು? ಎಷ್ಟೊತ್ತಾತು ಬಂದು? ಅಯ್ಯೋ ಗೌಡ್ರೆ, ನಾನು ದೊಡ್ಡಜ್ಜು ಒತ್ತಾರಲ್ಲೇ ಬಂದು ನೀವ್ ಲೇಟ್ ಆಗಿ ಬರ್ತೀರ ಅಂತ ಗೊತ್ತಾಗಿ ಈ ದೊಡ್ಡಜ್ಜ ಅತ್ತಾಗಿ ನಡಿಯ ಮೂರ್ತಪ್ಪತ್ತಾಗಿ ಹೋಗೋಣ ಅಂತ ಹೇಳಿ ಕರ್ಕೊಂಬಂದ್ರು. ನಾವು ಇಬ್ರು ಒತ್ತಾರಲ್ಲೇ ಬಂದು ಕಂಗೌಡ್ರೆ. ಸಿನಪ್ಪ, ಆದ್ರೂ ನಾನ್ ಇಂಥ ದೇವ್ರನ್ನ ಪವರ್ಫುಲ್ ಆಗಿರೋ ದೇವ್ರನ್ನ ಎಲ್ಲೂ ನೋಡಿರ್ಲಿಲ್ಲ ಕಂಬಿಡು. ಅದೇನ್ ಕಡಿಮೆ ಜನ ಏನೋ, ಎಲ್ಲ ಬರೀ ಆ ಕಷ್ಟ ನಂಗೆ ಈ ಕಷ್ಟ ಎಲ್ಲ ಬಗೆಹರಿಸ್ಕೊಡವ ಅಂತ ಏನ್ ಕೇಳ್ಕೊಳಾರು ಕಣ. ಆದ್ರೂ ನಾವು ದೂರದಿಂದ ಬಂದಿದೀವಿ ಅಂತ ಹೇಳಿ ಪೂಜಾರಿಗೆ ಹೇಳಿ ಕೇಳ್ಕೊಂಡ್ ಬಂದು ಕಣ. ನಮ್ ಕೆಲ್ಸ ಮಾಡ್ಕೊಡ್ತೀನಿ ಅಂದಿತ್ತೆ. ಆ ಕೆಲ್ಸ ಆಗಿದ ತಕ್ಷಣ ಬಂದ್ 2 ವಾತ ಕೊಯ್ಕೊಂಡು ಕಣ. ಇಲ್ಲೇ ಎಡೆ ಮಾಡ್ಕೊಂಡ್ ನಾವೇ ಅರ್ಕೆ ತೀರ್ಸೋವನಂತೆ ಆ ತಾಯಿಗೆ. ಹ್ಞೂ ಸರಿ ಆಯ್ತು ತಾಳಿಗೌಡ್ರೆ, ಹಂಗೆ ಮಾಡೋಣಂತೆ. ಹೆಂಗ ತಾಯಿ ಕರಿಯಮ್ಮಜ್ಜಿ ದಯಿಂದ ನಿಮ್ ಕೆಲ್ಸ ಒಂದು ಮುಗಿದ್ರೆ ಸಾಕತ್ತ ಬೇಗ. ಆ ತಾಯಿ ಒಪ್ಕೊಂಡಾಳಂದ್ರೆ ಮುಗಿತಕಂಗೌಡ್ರಿ. ನಿಮ್ ಕೆಲ್ಸ ಆದಂಗೆ ಇನ್ನೇನಿದ್ರು ಅರ್ಕೆ ತೀರ್ಸಕ್ಕೆ ವಾತ ನೋಡಿಕ ಹೋಗಿ ನೀವು ಅಷ್ಟೇ. ಇನ್ನೊಂದ್ ತಿಂಗಳೊತ್ತಿಗೆ ನಿಮ್ ಕೆಲ್ಸ ಆಗೋಗುತ್ತೆ. ನೋಡಿ ಆ ಕೆಲ್ಸ ಆಯ್ತ ತಕ್ಷಣ ಮಾತ್ರ ಅರ್ಕೆ ಕೊಡೋದು ಲೇಟ್ ಮಾಡ್ಬಾರ್ದು ಕಂಗೌಡ್ರಿ. ಕೆಲ್ಸ ಆಯ್ತ ತಕ್ಷಣ ಬಂದ್ ಕೊಟ್ಟೋಗ್ಬಿಡೋಣ. ಅಯ್ಯೋ ಸೇನಪ್ಪ, ನಾಳೆ ಆಯ್ತು ಕೆಲ್ಸ ಅಂದ್ರೆ ಬೇಕಾದ್ರೆ ನಾಡ್ದೆ ರೆಡಿ ಮಾಡಿಬಿಡೋ ಕಣ ಎಲ್ಲವೂ. ಆ ತಾಯಿ ದಯಿಂದ ನನಗೆ ಅದೊಂದು ಕೆಲ್ಸ ಆಗ್ಬಿಟ್ರೆ ಸಾಕು ಗೊತ್ತಾಗಿ. ಅದರಿಂದ ಏನ್ ವಸಿ ಖರ್ಚು ಮಾಡ್ಕೊಂಡೇನೋ, ವಸಿ ಕೋರ್ಟಿ ಕಚೇರಿಗೆ ಓಡಾಡ್ತಿದ್ದೀನೇನೋ, ನನ್ಗೆ ಗೊತ್ತಾಗ ಓಡಾಡಿ ಸಾಕಾಗೋಯ್ತು ಆ ಜಮೀನ್ಗೋಸ್ಕರ ಅತ್ತಾಗಿ. ಸರಿ ಸರಿ ಕಂಗೌಡ್ರೆ, ಬನ್ನಿ ಅತ್ತಾಗಿ ಎಲ್ಲ ಊಟ ಕುತ್ಕೊಂತಿದ್ದಾರೆ. ಊಟ ಕುತ್ಕೋಣ ಬನ್ನಿ, ಆಮೇಲೆ ಹೋಗ್ಬೇಕಾರೆ ಮುಯ್ ಕೊಟ್ಬಿಟ್ಟು ಹೋದ್ರಾಗತ್ತತ್ತಾಗಿ. ಸರಿ ಸರಿ ನಡಿಯೋ ಸೀನಪ್ಪತ್ತಾಗಿ, ಒತ್ತಾಗ್ಬಿಡುತ್ತೆ. ಆಮೇಲೆ ಮಳೆ ಗಿಳೆ ಹಿಡ್ಕೊಂಡ್ಬಿಟ್ರು ಹೋಗಕ್ಕಾಗಲ್ಲ ಊರ್ ಕಡೆಗೆ. ನಡ್ರಿ ಎಲ್ಲ ಊಟ ಕುತ್ಕೊಂತಿದ್ದಾರೆ, ಊಟ ಮಾಡ್ಕೊಂಡು ಹೋಗೋಣ ಅತ್ತಾಗಿ. ಮೂರ್ತಪ್ಪ ನಡ್ರಿ ಅತ್ತಾಗಿ, ಎಲ್ಲ ಒಟ್ಟಿಗೆ ಊಟ ಕುತ್ಕೊಂಡ್ಬಿಡೋಣ. ಗೌಡ್ರೆ ಊಟ ಮಾಡಿ ಗೌಡ್ರೆ. ಊಟ ಚೆನ್ನಾಯ್ತ ಗೌಡ್ರೆ? ಅದೇ ಬೋರಾಜ, ನೀನ್ ಆ ಕಡೆ ಲಾಸ್ಟ್ ಅಲ್ಲಿ ಕುತ್ಕೊಳ್ಳೋದ್ ಬಿಟ್ಟು ನಮ್ ಗೌಡ್ರನ್ನ ಆ ಕಡೆ ಲಾಸ್ಟಿಗೆ ಕೂಡಿಸ್ಬಿಟ್ಟಿ ರಾಜ. ಎಲ್ಲ ಸಿನಪ್ಪ, ಎಲ್ಲಿ ಕೂತ್ಕೊಂಡು ಊಟ ಮಾಡಿರೇನು? ಹೊಟ್ಟೆ ತುಂಬ ಊಟ ಮಾಡಿರಾಯ್ತು. ನಿಮ್ಗೆ ಹಾಕೋದ್ರಿಂದ ನನಗೂ ಹಾಕೋದಲ್ವೇನು? ಸಾಂಬಾರ್ ಮಾತ್ರ ಭಾರಿ ಚೆನ್ನಾಗಿ ಇಟ್ಕಣು. ಮಟನ್ ಸಾರು ಒಳ್ಳೆ ನೀಟಾಗಿ ಮಾಡ್ಯ ನೋಡಪ್ಪ. ಮಟನ್ ಹಂಗೆ ಬೇಯಿಸಿದಾನೆ. ಈ ಚಿಕನ್ ಫ್ರೈ ಕಬಾಬು ಒಂದೊಂದ್ ತರದ್ ಮಾಡ್ಸ್ಯಾನ ನಿಮ್ ಬಾಮೈದ. ಪರವಾಗಿಲ್ಲ ಕಣು, ಒಳ್ಳೆ ಭಾರಿ ಜೋರಾಗೆ ಮಾಡ್ಸ್ಯಾನ ಕಣಪ್ಪ ನಿಮ್ ಬಾಮೈದ ಮಾತ್ರ. ಹೂಕಂಗೌಡ್ರೆ, 2.5 ಕ್ವಿಂಟಲ್ ಮಟನ್, 1 ಕ್ವಿಂಟಲ್ ಚಿಕನ್ ಗೌಡ್ರೆ ಮಾಡ್ಸಿರೋದು. ಪರವಾಗಿಲ್ಲ, ಜನ ನೋಡಿ ಗೌಡ್ರೆ ವಸಿ ಜನ ಇದಾರ. ತುಂಬಾ ಜನ ಇದಾರ ಕಂಗೌಡ್ರೆ. ಭಾರಿ ಜನ ಸಂಪಾದನೆ ಮಾಡ್ಯಾರ ಕಂಗೌಡ್ರೆ. ಅವರು ಆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲೆಲ್ಲ ಭಾರಿ ಆತ್ಮೀಯ ಇರೋರಿಗೆ. ಹ್ಞೂ ನೋಡ್ದೆ ಕಂಬಿಡು, ನಿಮ್ ಬಾಮೈದ ಪಾಪ ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾನೆ ಎಲ್ಲಾರು ಅಂತ ಹೇಳಿ ಒಯ್ಯ ಮಾತಾಡ್ಸಾರಲ್ಲ ಗೊತ್ತಾದ್ಕೊಂಬಿಡು. ಅಯ್ಯೋ ದೊಡ್ಡಜ್ಜ, ಏನ್ ಉಸಿರು ದೇಶ ಇಲ್ದಂಗ್ ಬಂದು ಊಟಕ್ ಮಾತ್ರ ಕುತ್ಕೊಂಡ್ಬಿಟ್ಟಿದ್ಯಲ್ಲ. ಎಲ್ಲಿ ನಾನು ಒಂದ್ ಮಾತ್ ಕರಿದಂಗ್ ಬಂದಿಯ ರಾಜ. ಆ ಮೂರ್ತಪ್ಪ ಸಿಕ್ಬಿಟ್ಟ ಅಂತ ಹೇಳಿ ನೀನ್ ನನ್ನೇ ಮರ್ತು ಬಿಟ್ಟಲ್ಲ. ನೀನ್ ಎಂತಾನಿರ್ಬೇಕಜ ನೀನು? ಅಯ್ಯೋ ಗೌಡ್ರೆ, ಇನ್ನೇನ್ ಮಾಡೋಣ ಅತ್ತಾಗಿ. ಈ ಮೂರ್ತಪ್ಪ ಬೇರೆ ಜೊತೆ ಸಿಕ್ತು ಹೆಂಗ, ನಾನತ್ತ ಬಂದ್ಬಿಟ್ಟೆ. ಇನ್ನೇನ ದನ ಕಾಳುಗಳೆಲ್ಲ ಈ ಸೀನಪ್ನ ನೋಡ್ಕೊಂಡ್ ಬರ್ತೀನಿ, ಎಲ್ಲ ನಡಿಯಪ್ಪ ನೀನು ಅನ್ನಲ್ಲ. ಅದಕ್ಕೆ ಅತ್ತಾಗಿ ಇವತ್ತು ಒಂದಿನ ಆದ್ರೂ ಸಮಾಧಾನವಾಗಿ ಹೆಂಗ ನೆಮ್ಮದಿಯಾಗಿ ಹೋಗ್ ಬರೋಣ ಅತ್ತಾಗಿ ಅಂತ ಹೇಳಿ ನಾ ಬಂದ್ಬಿಟ್ಟೆ ಕಂಗೌಡ್ರೆ. ನೀವ್ ಎಷ್ಟೊತ್ತ ಗೌಡ್ರೆ ಬಂದು? ಬೋರಾಜ, ಏನ್ ಉಸಿರು ದಿಶೆ ಇಲ್ದಂಗೆ ಚೆನ್ನಾಗೆ ಮೇಯ್ತಿದ್ಯಾ? ನಿಧಾನ ಕಣಪ್ಪ. ಏನು ಗೌಡ್ರ ಏನಾರ ವ್ಯವಸ್ಥೆ ಮಾಡಿಸ್ಕೊಂಡ್ ಬಂದ್ರೆ, ಇಲ್ಲ ಸುಮ್ನೆ ಬರಿ ಬಾಯ್ ತಿಂತಿದ್ಯಾ? ಅಯ್ಯೋ ಎಂತದ್ದು ಇಲ್ಕೊಂಬಾರಾಜ ಅತ್ತಾಗಿ. ಈ ಗೌಡ್ರು ಮಾಡಿಸ್ಲಿಲ್ಲ ನೋಡಿರ್ ನಿನ್ ಮಗರಾಜ್ನ ಎಣ್ಣೆ ಬಿಟ್ಟಿದೀನಿ ನಾನು ಅಂತ ಹೇಳಿ ಏನು ಮಾಡಿಸ್ಲಿಲ್ಲ. ಬರೇ ಬಾಯಿಲೆ ಊಟ ಮಾಡಂಗ ಆಗ್ಬಿಡ್ತೈತಾಗಿ ಇವತ್ತು. ಮೂರ್ತಪ್ಪ ನೋಡು ಗಮ್ ಅಂತೈತೆ ನಿನ್ ಜೊತೆ ಬಂದು. ಹೆಂಗ ಹೋಗಿ ಇಬ್ರು ಒಂದ್ 90 ಬಿಟ್ಕೊಂಡ್ ಬಂದಿರಾ? ಹೆಂಗ್ ಆರಾಮಾಗಿ ಊಟ ಮಾಡ್ತಾ ಕುಂತೀರಾ? ನನ್ಗೆ ಏನು ಇಲ್ದಂಗೆ ಬರಿ ಬಾಯಿ ಮಾಡಿರು ಈ ಗೌಡ್ರು. ನಿಮ್ ಮಗನಾಜನ್ ನೆಚ್ಕೊಂಡ್ ನಾನು ಇವತ್ತತ್ತಾಗಿ. ಅಜೋ ಬರಜ, ನಾನೇ ನಿಂಗ್ ಕುಡಿಬೇಡ ಅಂದೇನಜ. ನಾನ್ ಕುಡಿಯಲ್ಲ, ಸೀನಪ್ನು ಕುಡಿಯಲ್ಲ ಅಂತಿದ್ದಾನೆ. ನೀನ್ ಕುಡ್ಕೊಳ್ಳಜ ಅಂತ ಹೇಳಿರುವೆ, ನೀವು ಕುಡಿದ ಹೋದ್ರೆ ಬೇಡ ನನ್ಗೂ ಹೊತ್ತಾಗಿ ಅಂತ ಬಂದ್ಬಿಟ್ಟು ಈಗ ನೋಡು ನೀನು ಮಾತ್ ಚೇಂಜ್ ಮಾಡ್ತಿರದ. ಬೋರೆ ಗೌಡ್ರೆ, ಮೂರ್ತಪ್ಪ ಎಲ್ಲ ಊಟ ಚೆನ್ನಾಗಿತ್ತ? ಬೋರಾಜ, ಊಟ ಎಲ್ಲ ಅಡ್ಗೆ ಎಲ್ಲ ಚೆನ್ನಾಗ್ ಮಾಡಿದ್ದಾನ ಭಟ್ರು? ಅಯ್ಯೋ ಮೋಹನ್,
ಹೂನಪ್ಪ, ಅಡಿಗೆ ಮಾತ್ರ ಭಾರಿ ರುಚಿಯಾಗಿ ಮಾಡ್ಸಿದ್ಯಾ ಕಂಬಿಡು. ಒಳ್ಳೆ ಬಟ್ರನ್ನ ಹುಡುಕಿ ಕೊಟ್ಟಿದ್ಯಾ. ಮಾತ್ರ ಇಷ್ಟೊಂದೆಲ್ಲ ಮಾಡಿರುವೆ ಒಂದೇ ಒಂದ್ ಚೂರು ಅಡಿಗೆ ಅದ್ಗರ್ಸ್ತಲೆ ನೀಟಾಗಿ ಮಾಡಿದ ನೋಡಪ್ಪ. ಅಡಿಗೆನು ಊಟನೂ ಅಷ್ಟೇ ನೀಟಾಗಿ ಬಡ್ಸೋಗ್ತಿದ್ದಾರೆ. ಜನಗಳಿಗೆಲ್ಲ ಏನ್ ಬೇಕು ಏನ್ ಬೇಡ ಅಂತ ಹೇಳಿ ನಿಂತ್ಕೊಂಡ್ ಬಡ್ಸಿದ್ದಾರೆ. ಮಾತ್ರ ಅದ್ ತುಂಬಾ ಖುಷಿ ಆಯ್ತು ಕಣ ಮೋಹನ್. ಇಷ್ಟೊಂದ್ ದೊಡ್ಡ ಫಂಕ್ಷನ್ ಅಲ್ಲಿ ಇಷ್ಟೊಂದು ಚೆನ್ನಾಗಿ ವಿಚಾರಿಸ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ಯಲ್ಲ, ಹೆಂಗ ಭಾರಿ ಖುಷಿ ಆಯ್ತು ಕಂಬಿಡಪ್ಪ. ಅಲ್ಲಿಂದ ಇಷ್ಟು ದೂರ ಬರೋದ್ ಮುಖ್ಯ ಅಲ್ಲ, ನಾವು ಬಂದಿದ ತಕ್ಕನಾಗಿ ನಮಗೆ ಮರ್ಯಾದೆ ಕೊಟ್ಟು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ನೋಡ್ತಿದ್ರಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು ಕಣ ಮೋಹನ್. ಅಯ್ಯೋ ಗೌಡ್ರೆ, ಆ ತಾಯಿ ಹೆಂಗೋ ಒದಗಿಸ್ಕೊಟ್ಟಂಗೆ ಮಾಡ್ಕೊಂಡು ಹೋಗ್ತಿದಂಗ ತಾಳಿ ಗೌಡ್ರೆ. ನಮ್ದಿನ್ನೇ ನೀತೆ ಎಲ್ಲ ಆ ತಾಯಿಗಿಚ್ಚೆ. ಹೌದು ಕಣಪ್ಪ ಮೋಹನ್, ಮಾತ್ರ ಆ ತಾಯಿ ಮಹಿಮೆ ಭಾರಿ ಐತೆ. ನಾನು ಇಷ್ಟೊಂದು ಇದೈತೆ ಜೋರಾಗೈತೆ ದೇವಸ್ಥಾನ ಎಲ್ಲ, ಇಷ್ಟೊಂದು ತಾಯಿ ಇವು ಶಕ್ತಿವಂತ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಮಾತ್ರ ಒಳ್ಳೆ ತಾಯಿ ನಂಬಿದ್ಯಾ. ಹೆಂಗ ನಂಬಿದ್ಕೆ ಒಳ್ಳೆ ಕೆಲಸ ಕೊಡಿಸ್ಕೊಂಡು ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ವಿ ಬಿಡಪ್ಪ. ಹೆಂಗ ಭಗವಂತ ನಿಮ್ಗೆ 100 ಕಾಲ ಚೆನ್ನಾಗಿಟ್ಟಿರ್ಲಿ. ಇಷ್ಟ ದಿನ ಆದ್ರೂ ನೀನ್ ಹೇಳೋವರ್ಗುನೆ ನಿಮ್ ಬಾವ ಇದಾರಲ್ಲ ಸೀನಪ್ಪ, ಒಂದೇ ಒಂದ್ ಮಾತು ಹಿಂಗೀತೆ ದೇವಸ್ಥಾನ ಗೌಡ್ರೆ ಹೋಗ್ ಬರೋಣ ಅಂತ ಒಂದ್ ಮಾತು ಹೇಳಿರಿಲ್ಲ ಕಣಪ್ಪ. ನೀನ್ ಕರೆದ್ಮೇಲೆ ನೋಡಿ ಇವತ್ತೆಲ್ಲ ನನಗೆ ಗೊತ್ತಾಯ್ತು. ಹೆಂಗ ಆ ತಾಯಿಗೆ ನಾನು ಒಂದ್ ಅರ್ಕೆ ಮಾಡ್ಕೊಂಡಿದೀನಿ. ನನ್ ಕೆಲ್ಸ ಆಯ್ತ ತಕ್ಷಣ ಬಂದು ನಾನು 2 ವಾತ ಕಟ್ಕೊಂಡು ಹೋಗಿ ಇಲ್ಲೇ ಇದ್ ಮಾಡೋಣ ಅಂತ ಫಂಕ್ಷನ್ ನಾನು ಅರ್ಕೆ ಮಾಡ್ಕೊಂಡ್ ಬಂದಿದೀನಿ ಮೋಹನ್. ಗೌಡ್ರೆ, ಆ ತಾಯಿ ನಂಬಿದ್ರಲ್ವಾ, ನಿಮ್ ಕೆಲ್ಸ ಆದಂಗೆ. ಸರಿ ಸರಿ ಗೌಡ್ರೆ, ಒಟ್ಟು ತುಂಬಾ ಎಲ್ಲ ಊಟ ಮಾಡಿ ಬವರೆ. ಏನ್ ಕೇಳ್ಬಿಟ್ಟು ಗೌಡ್ರಿಗೆ, ಮೂರ್ತಪ್ಪರಿಗೆ, ಅಪ್ಪರಿಗೆಲ್ಲ ಏನ್ ಕೇಳ್ಬಿಟ್ಟು ಒಟ್ಟು ತುಂಬಾ ಊಟ ಮಾಡ್ಸಿ. ನನಗೊಂಚೂರು ಅಲ್ಲಿ ಕೆಲ್ಸ ಇದೆ, ನೋಡ್ತೀನಿ ನಾನು. ಸೀನಪ್ಪ, ಆದ್ರೂ ಇಂಥ ಮನೆ ಹುಡುಗಿ ಇರಲ್ಲ ನಿಮ್ಮ ಅಪ್ಪ ನಿನಗೆ. ಹೆಂಗ ಒಳ್ಳೆ ಮತ್ತೊಂದು ಹುಡುಗಿ ಸಿಕ್ಕಾಳ್ಕೊಂಬಿಡು. ಅದೇನೆಲ್ಲ ಭಾವಣಿಕೆ, ಅದೇನೆಲ್ಲ ಇದು. ಆದ್ರೂ ಒಳ್ಳೆ ಮನೆ ಮದ್ವೆ ಆದಕಂಬಿಡೋ ಸೀನಪ್ಪ ಅತ್ತಾಗಿ. ಗೌಡ್ರೆ, ಏನ್ ಬೇಕು ಕೇಳ್ಕೊಂಡು ಒಟ್ಟು ತುಂಬಾ ಊಟ ಮಾಡಿ ಗೌಡ್ರೆ. ಬನ್ನಿ ಸ್ನೇಹಿತರೆ, ನೀವು ಒಂದ್ಸಲ ತಾಯಿ ಕರಿಯಮ್ಮಜ್ಜಿ ದರ್ಶನ ಮಾಡ್ಕೊಂಬರಂ ಬನ್ನಿ.